ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ. ಭಕ್ತರ ಹೆಚ್ಚಳದಿಂದ ವಿಐಪಿ ಗೇಟ್ನಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಜನರನ್ನ ನಿಯಂತ್ರಿಸೋದಕ್ಕಾಗದೇನೆ ಪೊಲೀಸರು ಪಾಪ ಪರದಾಟ ನಡೆಸ್ತಾ ಇದ್ದಾರೆ. ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ದರ್ಶನಕ್ಕೆ ಯಾವ ರೀತಿಯ ನೂಕುನುಗ್ಗಲು ಉಂಟಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಕರ್ಕ ಬರ್ಬೇಕಾನೆ ಅವ ಶರವಣನ್ನ. ಎಲ್ಲ ಕಣ್ರಿ ಸೆನ್ಸ್ ಬೇಡ್ಬನ್ರಿ ರಚಲಿ. ಅಜ್ಜಿ ಇದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಚಾಮುಂಡಿ ತಾಯಿಯ ದರ್ಶನಕ್ಕೆ ಯಾವ ರೀತಿಯ ನೂಕುನುಗ್ಗಲು ಉಂಟಾಗಿದೆ ಅಂತ ಹೇಳಿ. ಆ ನೂಕುನುಗ್ಗಲಿನಲ್ಲಿ ವೃದ್ಧೆಯೊಬ್ಬರು ಸಿಲ್ಕೊಂಡಿದ್ದಾರೆ. ಹಸುಗೂಸನ್ನು ಹಿಡ್ಕೊಂಡಿರುವಂತಹ ವ್ಯಕ್ತಿಯೊಬ್ಬರು ಪರದಾಡ್ತಾ ಇದ್ದಾರೆ. ಪೊಲೀಸರು ಇವರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾಗಿರೋ ದುರಂತ ನೋಡಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಕಾಲು ತುಳಿತ ಆಗಿದ್ದನ್ನು ನೋಡಿದ್ದಾರೆ. ಆದರೂ ಕೂಡ ನಮ್ಮ ಜನ ಬುದ್ಧಿ ಕಲಿಯೋನು ಕಾಣಿಸ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈ ರೀತಿ ಸಮಸ್ಯೆ ಕಾರಣ ಏನು ಅಂತ ಹೇಳಿ, ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಪ್ರಮುಖವಾಗಿ ವಿವಿಐಪಿಗಳ ಅವಳಿಯ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಆಗ್ತಾ ಇದೆ. ಪ್ರೇಮ್ ಸಾಮಾನ್ಯವಾಗಿ ಧರ್ಮ ದರ್ಶನಕ್ಕೆ ಬರ್ತಾ ಇರುವಂತಹ ಜನ ಒಂದು ನಾರ್ಮಲ್ ಆದಂತ ಕ್ಲೀನಲ್ಲೇ ಇದ್ದಾರೆ. ಆದ್ರೆ ವಿವಿಐಪಿಗಳಂದ್ರೆ ಎಲ್ರು ಮಿನಿಸ್ಟರ್ ಕಡೆಯವರೇ, ಎಲ್ರು ಆಫೀಸರ್ಸ್ ಕಡೆಯವರೇ, ಈ ರೀತಿಯಾದಂತ ಇನ್ಫ್ಲೂಯೆನ್ಸ್ ಗಳೇ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಪೊಲೀಸರ ಕೈಯಲ್ಲಿ ನಿಯಂತ್ರಣ ಮಾಡಕ್ಕೆ ಆಗ್ತಾ ಇಲ್ಲ. ಧರ್ಮ ದರ್ಶನಕ್ಕೆ ಬರ್ತಾರವರಿಗೆ ಸರಿಯಾದಂತಹ ಸಾಲುಗಳಿದ್ದಾವೆ, ಹಾಗಾಗಿ ಅವರಿಗೆ ಪ್ರತ್ಯೇಕವಾದಂತ ವ್ಯವಸ್ಥೆ ಇರುವ ಕಾರಣಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈ ಇನ್ಫ್ಲೂಯೆನ್ಸ್ ಗಳ ಹೆಸರೇ ಅಪಾರ ಸಂಖ್ಯೆಯ ಜನ ಬರ್ತಾ ಇದ್ದಾರೆ. ಹಾಗಾಗಿ ನೂಕುನುಗ್ಗಲು ಹೆಚ್ಚಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.